ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ. ಲಘುಸಿದ್ಧಾಂತಕೌಮುದಿ ವರದರಾಜಾಚಾರ್ಯರು ರಚಿಸಿದಂತಹ ಬಾಲಕರಿಗೂ ಅಂದರೆ ವ್ಯಾಕರಣಶಾಸ್ತ್ರದಲ್ಲಿ ಯಾರು ಬಾಲರೋ ಅವರಿಗೆ ಅಧ್ಯಯನ ಯೋಗ್ಯವಾದಂತಹ ಒಂದು ಗ್ರಂಥ. ಅತ್ಯಂತ ಸುಲಭದಲ್ಲಿ ವ್ಯಾಕರಣದ ಪ್ರಕ್ರಿಯೆಗಳನ್ನು ಕೆಲವೇ ಸೂತ್ರಗಳಲ್ಲಿ ತೋರಿಸುವಂತಹ ಗ್ರಂಥ. ಅನೇಕ ಶಾಲಾ ಕಾಲೇಜುಗಳಲ್ಲಿ ಇದು ಪಠ್ಯವಾಗಿ ಇದೆ. ಇಂತಹ ಲಘು ಸಿದ್ಧಾಂತ ಕೌಮುದಿಯ ಅಚ್ಸಂಧಿ ಪ್ರಕರಣಂ ಎಂಬುದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಸಂಧಿ ಎಂದರೇನು, ಸಂಧಿಯ ವಿಭಾಗಗಳು ಯಾವುದು, ಹಾಗೆಯೇ ಅಚ್ಸಂಧಿಯ ಸ್ವರೂಪ ಹೇಗೆ ಎನ್ನುವುದನ್ನು ನಾವು ವಿಶ್ಲೇಷಣೆ ಮಾಡಿ ತದನಂತರ ಇಕೋ ಎಣಚಿ ಎಂಬ ಸೂತ್ರದ ಆಧಾರದಲ್ಲಿ ಎಣ್ ಸಂಧಿಯನ್ನು ಸೋದಾಹರಣವಾಗಿ ಪ್ರತಿಪಾದನೆ ಮಾಡಿ ಏಚೋಯವ ಯಾವಹ ಎಂಬ ಸೂತ್ರದಂತೆ ಯಾಂತವಾಂತಾದೇಶ ಸಂಧಿಯನ್ನು ನಿರೂಪಣೆ ಮಾಡಿ ಆಗಿದೆ. ಇಲ್ಲಿಯವರೆಗೆ ಅಧ್ಯಯನ ಮಾಡಿದ್ದನ್ನು ಮಸ್ತಕದಲ್ಲಿ ಇಟ್ಟುಕೊಂಡು ಈಗ ಮುಂದಿನ ಭಾಗದ ಅಧ್ಯಯನಕ್ಕೆ ನಾವು ಪ್ರವೃತ್ತರಾಗುತ್ತಾ ಇದ್ದೇವೆ. ಇವತ್ತು ನಾವು ಕಲಿಯುವಂತಹ ಸಂಧಿ ಸೂತ್ರ, ವೃತ್ತಿ, ಉದಾಹರಣೆ ಸಹಿತ, ಪ್ರಕ್ರಿಯೆ ಸಹಿತ ನಾವು ಕಲಿಯುವಂತಹ ಸಂಧಿ ಗುಣಸಂಧಿ ಅಂತ ಕರಿತೇವೆ. ಗುಣಸಂಧಿ. ಈ ಗುಣಸಂಧಿ ಅಂದರೆ ಏನು, ಇದರ ಪ್ರಕ್ರಿಯೆಗಳು ಹೇಗೆ ಎನ್ನುವುದನ್ನು ನಾವು ಅಧ್ಯಯನ ಮಾಡೋಣ. ಗುಣಸಂಧಿ ಈಗಾಗಲೇ ನಾನು ತಿಳಿಸಿದ ಹಾಗೆ ಸಂಧಿಗಳಲ್ಲಿ ಯಾವ ವರ್ಣಗಳು ಅಥವಾ ವರ್ಣ ಸಮುದಾಯಗಳು ಆದೇಶವಾಗಿ ಬರ್ತದೆಯೋ ಅದರ ಆಧಾರದ ಮೇಲೆ ಸಂಧಿಯ ಹೆಸರಿನ ನಿಷ್ಕರ್ಷೆಯನ್ನು ಮಾಡಿದ್ದಾರೆ ಅಂತ. ಎಣ್ ಸಂಧಿ, ಯಾಂತವಾಂತಾದೇಶ ಸಂಧಿ, ಈ ಸಂಧಿಗಳ ನಿರೂಪಣೆಯನ್ನು ಮಾಡುವಾಗ ಹೇಳಿದ್ವಿ. ಹಾಗಾದರೆ ಗುಣಸಂಧಿ ತುಂಬ ಪ್ರಸಿದ್ಧವಾದಂತಹ ಸಂಧಿ. ಈ ಸಂಧಿಗೆ ಗುಣಸಂಧಿ ಅಂತ ಹೇಗೆ ಹೆಸರು ಬಂತು ಎನ್ನುವುದನ್ನು ತಿಳ್ಕೊಂಡು ಗುಣಸಂಧಿಯ ಸ್ವರೂಪವನ್ನು ಮತ್ತೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಗುಣ ಎಂಬುದು ಒಂದು ಸಂಜ್ಞೆ. ಗುಣ ಎಂಬುದು ಒಂದು ಸಂಜ್ಞೆ. ಯಾವುದಕ್ಕೆ ಸಂಜ್ಞೆ ಅಂದರೆ ಕೆಲವು ಅಕ್ಷರಗಳ ಸಮುದಾಯಕ್ಕೆ ಗುಣ ಅಂತ ಸಂಜ್ಞೆಯನ್ನು ನೀಡಿದ್ದಾರೆ. ಆದ್ದರಿಂದ ಮೊದಲನೆಯ ಸೂತ್ರ, ಗುಣಸಂಧಿಯನ್ನು ತಿಳಿಸುವಂತಹ ಸೂತ್ರ ಅದೇಂಗ್ ಗುಣ ಅಂತ. ಅದೇಂಗ್ ಗುಣ ಎಂಬುದು ಗುಣ ಸಂಜ್ಞೆಯನ್ನು ತಿಳಿಸುವಂತಹ ಸೂತ್ರ. ಈ ಸೂತ್ರ 1ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ. 1ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ. ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 8 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಿದೆ. ಅದರಲ್ಲಿ ಮೊದಲನೇ ಅಧ್ಯಾಯದ 1ನೇ ಪಾದದ 1ನೇ ಸೂತ್ರ ಎನ್ನುವುದು ವೃದ್ಧಿಯನ್ನು ಹೇಳುವಂತಹ ಸೂತ್ರ ಆಗಿರುತ್ತೆ. ವೃದ್ಧಿರಾದೈಚ್ ಎಂಬುದು 1ನೇ ಅಧ್ಯಾಯದ 1ನೇ ಪಾದದ 1ನೇ ಸೂತ್ರ. ಅದೇಂಗ್ ಗುಣ ಎಂಬುದು 1ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ. ವೃದ್ಧಿ ಎಂಬ ಪದದಿಂದ ಪಾಣಿನಿಯ ಅಷ್ಟಾಧ್ಯಾಯಿ ಪ್ರಾರಂಭ ಆಗ್ತದೆ. ವೃದ್ಧಿ ಎನ್ನುವುದು ಶುಭ ಸೂಚಕವಾದಂತಹದ್ದು ಅಂತ ವಿದ್ವಾಂಸರು ಪ್ರತಿಪಾದನೆ ಮಾಡ್ತಾರೆ. ಅದಾದ ನಂತರ ಗುಣ ಎಂಬ ಸಂಜ್ಞೆಯನ್ನು ಹೇಳ್ತಾರೆ. ಆರಂಭದಲ್ಲಿ ಸಂಜ್ಞೆಗಳನ್ನೆಲ್ಲ ಹೇಳ್ತಾ ಹೋಗಿದ್ದಾರೆ. ಅದರ ಪ್ರಕಾರ ಗುಣ ಎಂಬ ಸಂಜ್ಞೆಯನ್ನು ಹೇಳುವ ಸೂತ್ರ ಅದೇಂಗ್ ಗುಣ ಅಂತ.
ಏನಿದು ಅದೇಂಗ್ ಗುಣ ಅಂತಂದರೆ, ಗುಣ ಅಂದರೆ ಒಂದು ಸಂಜ್ಞೆ, ಒಂದು ಹೆಸರು, ಗುಣ ಎಂಬ ಹೆಸರು ಅಂತರ್ಥ. ಇದರ ವೃತ್ತಿ, ಸೂತ್ರದ ವೃತ್ತಿ ಹೇಳುತ್ತೆ, ಅತ್ ಏಂಗ್ ಚ ಗುಣ ಸಂಜ್ಞ ಸ್ಯಾತ್ ಅಂತ ಹೇಳುತ್ತದೆ. ಅತ್ ಏಂಗ್ ಚ ಅತ್ ಏಂಗ್ ಚ ಗುಣ ಸಂಜ್ಞ ಸ್ಯಾತ್. ಇದು ಈ ಸೂತ್ರದ ವೃತ್ತಿ. ಅತ್ ಏಂಗ್ ಚ ಗುಣ ಸಂಜ್ಞ ಸ್ಯಾತ್, ಇಷ್ಟಕ್ಕೆ ಗುಣ ಅಂತ ಸಂಜ್ಞೆ ಇದೆ ಅಂತ ಹೇಳುತ್ತೆ. ಅತ್ ಅಂತಂದರೆ, ಅತ್ ಎಂಬುದು ಒಂದು ಪದ. ಅತ್ ಎಂಬ ಶಬ್ದಕ್ಕೆ ಹ್ರಸ್ವ ಅಕಾರ ಎಂಬುದಾಗಿ ಅರ್ಥ. ಅತ್ ಅಂದರೆ ಹ್ರಸ್ವ ಅಕಾರ ಅಂತ. ಅ ಅಂತ ಹೇಳಿದರೆ ಸಾಕಿತ್ತಲ್ಲ, ಅ ಇ ಉ ಋ ಇತ್ಯೇಷಾಂ ಪ್ರತ್ಯೇಕಂ ಅಷ್ಟಾದಶ ಭೇದಾಃ ಅಂತ ಒಂದೊಂದು ವರ್ಣಕ್ಕೂ ಕೂಡ 18 ಪ್ರಭೇದಗಳನ್ನು ತೋರಿಸಿಕೊಟ್ಟಿದ್ದಾರೆ ಹಿಂದೆ ಸಂಜ್ಞಾ ಪ್ರಕರಣದಲ್ಲಿ. ಹ್ರಸ್ವ, ದೀರ್ಘ, ಪ್ಲುತ, ಉದಾತ್ತ, ಅನುದಾತ್ತ, ಸ್ವರಿತ, ಅನುನಾಸಿಕ, ಅನನುನಾಸಿಕ, ಈ ವಿಭಾಗಗಳನ್ನಿಟ್ಕೊಂಡು ಒಂದೊಂದು ಅಕ್ಷರ 18 ಪ್ರಭೇದ, ಯಾವುದು 18 ಯಾವುದು 12 ಇವುಗಳನ್ನೆಲ್ಲ ವಿವರಿಸಿ ಹೇಳಿದ್ದಾರೆ. ಅ ಎಂಬ ಒಂದು ವರ್ಣದಲ್ಲಿ ಅದರ ಒಳಗಡೆಯನ್ನು ನಾವು ವಿಸ್ತಾರ ಮಾಡಿ ನೋಡಿದರೆ 18 ಪ್ರಭೇದಗಳಿದೆ. ಅಕಾರ 18 ರೀತಿಯಾಗಿ ಆಗುತ್ತದೆ ಅಂತ ಹೇಳಿದೆ. ನಮಗೆ ಕೇವಲ ಹ್ರಸ್ವ ಅಕಾರ ಮಾತ್ರ ಬೇಕು. ಅದನ್ನು ಹೇಗೆ ಹೇಳೋದು? ಹ್ರಸ್ವ ಅಕಾರ ಅಂತ ಹೇಳಿದರೆ ಸೂತ್ರದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತದೆ, ವರ್ಣಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ವಿಶ್ವತೋ ಮುಖಂ ಅಸ್ತೋಭಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಸೂತ್ರದ ಲಕ್ಷಣವನ್ನು ಹೇಳಿದರೆ, ಅಲ್ಪಾಕ್ಷರ ಇರಬೇಕು, ಮಹತ್ತರವಾದದ್ದನ್ನು ಸಾಧಿಸಬೇಕು, ಅಂತಹದ್ದು ಪಾಣಿನಿ ಮಾಡಿದಂತಹದ್ದು. ಆದ್ದರಿಂದ ಹ್ರಸ್ವ ಅಕಾರ ಅಂತ ಅಷ್ಟು ವಿಸ್ತಾರವಾಗಿ ಹೇಳುವುದನ್ನು ಅತ್ ಎಂಬ ಶಬ್ದದಲ್ಲಿ ಹೇಳಿದ್ದಾರೆ. ಹ್ರಸ್ವ ಅಕಾರ ಅಂತ ಅರ್ಥ. ಇದು ಹೇಗೆ ಅತ್ ಅಂದರೆ ಹ್ರಸ್ವ ಅಕಾರ ಆಗ್ತದೆ ಎನ್ನುವುದನ್ನು ನಾವು ಇನ್ನೊಂದು ಸೂತ್ರವನ್ನು ನೋಡಿ ಮತ್ತೆ ಅದರ ವಿವರಣೆಯನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ಪ್ರಾರಂಭದಲ್ಲಿ ಅತ್ ಅಂದರೆ ಹ್ರಸ್ವ ಅಕಾರ ಅಂತ ಹೇಳ್ತಾನೆ. ಈ ಸೂತ್ರದ ವ್ಯಾಖ್ಯಾನದ ನಂತರ ಅದು ಯಾಕೆ ಹ್ರಸ್ವ ಅಕಾರ ಎನ್ನುವುದಕ್ಕೆ ಕಾರಣವನ್ನು ತೋರಿಸಿಕೊಡ್ತೇನೆ, ಸೂತ್ರವನ್ನು ತೋರಿಸಿಕೊಡ್ತೇನೆ. ಅತ್ ಎಂಬುದಕ್ಕೆ ಹ್ರಸ್ವ ಅಕಾರ, ಹ್ರಸ್ವ ಅಕಾರ ಅಂತ ಅರ್ಥ. ಏಂಗ್ ಅಂತಂದರೆ ಏಕಾರ ಓಕಾರ ಅಂತ ಅರ್ಥ. ಏ ಓಂಗ್ ಮಾಹೇಶ್ವರ ಸೂತ್ರದಲ್ಲಿ ಏ ಓಂಗ್ ಅಂತ ಇದೆ ನೋಡಿ, ಇದು ಪ್ರತ್ಯಾಹಾರ ಏಂಗ್ ಎಂಬಂತಹದ್ದು. ಆದಿರಂತೇನ ಸಹೇತ ಎಂಬ ಸೂತ್ರದಲ್ಲಿ ನಾವು ಪ್ರತ್ಯಾಹಾರವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೇವೆ. ಅದರ ಪ್ರಕಾರ ಏಂಗ್ ಎಂಬುದರಲ್ಲಿ ಏಕಾರ ಓಕಾರ ಅಂತ ಇದೆ. ಇವಾಗ ಒಟ್ಟು ಸೂತ್ರದ ತಾತ್ಪರ್ಯ ಏನು ಅಂತಂದರೆ, ಹ್ರಸ್ವ ಅಕಾರ, ಏಕಾರ, ಓಕಾರ ಇವುಗಳಿಗೆ ಗುಣ ಎಂಬ ಹೆಸರು. ಈ ಮೂರು ವರ್ಣಗಳನ್ನು ಸೇರಿಸಿ ಇವುಗಳಿಗೆ ಗುಣ ಅಂತ ಹೆಸರು. ಅಕಾರ ಗುಣ, ಏಕಾರ ಗುಣ, ಓಕಾರಕ್ಕೆ ಗುಣ ಅಂತ ಹೆಸರು ಅಂತಾಯಿತು, ಸಂಜ್ಞೆ ಅಂತ ಹೇಳಿದೆ. ಇನ್ನು ಮುಂದೆ ಸಂಧಿಯನ್ನು ಹೇಳುವಾಗ ಗುಣ ಬರ್ತದೆ, ಗುಣ ಆದೇಶವಾಗಿ ಬರ್ತದೆ ಅಂತಂದರೆ ಒಂದು ಅಕಾರ ಬರುತ್ತೆ, ಅಥವಾ ಏಕಾರ ಬರುತ್ತೆ, ಅಥವಾ ಓಕಾರ ಬರ್ತದೆ ಅಂತ ಅರ್ಥ. ಹಿಂದೆ ಎಣ್ ಸಂಧಿಯನ್ನು ಹೇಳುವಾಗ ಎಣ್ ವರ್ಣ ಆದೇಶವಾಗಿ ಬರುತ್ತೆ ಅಂದರೆ ಪ್ರತ್ಯಾಹಾರದಲ್ಲೇ ಇತ್ತು. ಯ ವ ರ ಲ 4 ವರ್ಣ, 3 ವರ್ಣ, ಯ ವ ರ ಲ 4 ವರ್ಣ ಇತ್ತು, 4 ವರ್ಣ ಆದೇಶವಾಗಿ ಬರುತ್ತೆ ಅಂತಿತ್ತು. ಇಲ್ಲಿ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಬೇಕಾದ ವರ್ಣಗಳನ್ನು ಒಟ್ಟು ಸೇರಿಸಿ ಅದಕ್ಕೆ ಒಂದು ಸಂಜ್ಞೆಯನ್ನು ಕೊಟ್ಟು ಇನ್ನು ಮುಂದೆ ಆ ಸಂಜ್ಞೆಯನ್ನು ಪ್ರಯೋಗ ಮಾಡ್ತಾನೆ. ಸಂಜ್ಞೆ ಅಂತಂದರೆ ಸ್ವಾಭಾವಿಕವಾಗಿ ಈ ಅಕ್ಷರಗಳು ಅಂತ ನೀವು ತಿಳ್ಕೋಬೇಕು ಅಂತ ಅರ್ಥ.
ಅತಃ ಅತ್ ಏಂ ಗುಣಃ ಅಸ್ಮಿನ್ ಸೂತ್ರೇ ಪದತ್ರಯಂ ವರ್ತತೆ. ಅತ್ ಏಂ ಗುಣಃ ಇತಿ. ಅತ್ ಇತ್ಯುಕ್ತೆ ಹ್ರಸ್ವಃ ಅಕಾರಃ. ಏಂ ಇತಿ ಕಥನೆ ಏ ಓಕಾರೌ ಇತ್ಯರ್ಥಃ. ಗುಣಃ ಗುಣಸಂಜ್ಞಕಃ ಶಬ್ದಃ ಇತ್ಯರ್ಥಃ. ಗುಣ ಇತಿ ಸಂಜ್ಞಾಪದವಾಚಿ ಇತ್ಯರ್ಥಃ. ಅದೇಂ ಗುಣಃ ಅಥ ಏಂ ಚ ಗುಣಸಂಜ್ಞಃ ಸ್ಯಾತ್. ಅಲ್ಲಿಗೆ ಈ ವಿಷಯ ಸ್ಪಷ್ಟವಾಯಿತು. ಗುಣ ಅಂದರೆ ಏನು ಅಂದರೆ ಒಂದ ಹ್ರಸ್ವ ಅಕಾರ ಅಥವಾ ಏಕಾರ ಓಕಾರ, ಇದು ಮೂರಕ್ಕೂ ಗುಣ ಎಂಬ ಸಂಜ್ಞೆ ಇದೆ ಅಂತ ಅರ್ಥ. ಇವಾಗ ಅತ್ ಎಂಬ ಅಕ್ಷರಕ್ಕೆ ಅತ್ ಎಂಬ ಶಬ್ದದಿಂದ ಹ್ರಸ್ವ ಅಕಾರ ಅಂತ ನಾನು ವ್ಯಾಖ್ಯಾನವನ್ನು ಹೇಳಿದೆ. ಅದು ಹೇಗೆ ಹ್ರಸ್ವ ಅಕಾರ ಅಂತ ಗ್ರಹಿಸ್ಕೋಬೇಕು ಎನ್ನುವುದಕ್ಕೆ ಪಾಣಿನಿಯೇ ಸೂತ್ರದ ಮುಖಾಂತರ ಉತ್ತರವನ್ನು ತೋರಿಸ್ಕೊಳ್ತಾನೆ. ಮುಂದಿನ ಸೂತ್ರ ತಪರಃ ತತ್ಕಾಲಸ್ಯ ಎಂಬುದು ಸೂತ್ರ. ತಪರಃ ತತ್ಕಾಲಸ್ಯ 1ನೇ ಅಧ್ಯಾಯದ 1ನೇ ಪಾದದ 70ನೆಯ ಸೂತ್ರ ಇದು. ತಪರಃ ತತ್ಕಾಲಸ್ಯ ಅಂತ. ಈ ಸೂತ್ರದಲ್ಲಿ 2 ಪದ ಇದೆ. ಒಂದು ತಪರಃ ಅಂತ, ಇನ್ನೊಂದು ತತ್ಕಾಲಸ್ಯ ಅಂತ ಮತ್ತೊಂದು ಪದ. 2 ಪದಗಳಿಂದ ಕೂಡಿದಂತಹ ಸೂತ್ರ. ಈ ಸೂತ್ರದ ವೃತ್ತಿ ಏನು ಹೇಳುತ್ತೆ ಅಂತಂದರೆ, ತಪರಃ ಎಂಬುದಕ್ಕೆ 2 ರೀತಿಯಲ್ಲಿ ವಿಗ್ರಹವಾಕ್ಯವನ್ನು ಮಾಡಲಿಕ್ಕಾಗತ್ತೆ. ಮೊದಲನೇದು ತಹ ಪರಃ ಯಸ್ಯ ಯಸ್ಮಾತ್. ತಹ ಪರಃ ಯಸ್ಮಾತ್ ಸಹ ಅಂತ ಒಂದರ್ಥ. ಚ ತಾತ್ ಪರಃ ಚ. ತಾತ್ ಪರಃ ಚ ಉಚ್ಚಾರ್ಯಮಾಣ ಸಮಕಾಲಸ್ಯೈವ ಸಂಜ್ಞಾ ಸ್ಯಾತ್ ಎಂಬುದು ವೃತ್ತಿ. ತಹ ಪರಃ ಯಸ್ಮಾತ್ ಸಹ ಚ ತಾತ್ ಪರಃ ಚ ಉಚ್ಚಾರ್ಯಮಾಣ ಸಮಕಾಲಸ್ಯ ಏವ ಸಂಜ್ಞಾ ಸ್ಯಾತ್. ಸೂತ್ರದಲ್ಲಿ 2 ಪದ ಇರೋದು, ತಪರಃ ತತ್ಕಾಲಸ್ಯ ಅಂತ. ತಪರಃ ಎನ್ನುವುದಕ್ಕೆ 2 ಅರ್ಥವನ್ನು ಮಾಡಿದರು. ಒಂದು, ತಕಾರವೇ ಕೊನೆಯಲ್ಲಿ ಇರುವುದು ಯಾವ ಪದವೋ ಅದು ಅಂತ ಅರ್ಥ, ಯಾವ ವರ್ಣವೋ ಅದು ಅಂತ ಒಂದರ್ಥ. ಈಗ ಅತ್ ಅಂತ ಹೇಳಿದ್ದೇವೆ ನಾವು. ಅತ್ ಎಂಬಲ್ಲಿ ತಕಾರ ಕೊನೆಯಲ್ಲಿ ಇದೆ. ತಹ ಪರಃ ತಕಾರವು ಪರದಲ್ಲಿ ಯಸ್ಮಾತ್ ಯಾವ ವರ್ಣದಲ್ಲಿದೆಯೋ ಅದು ಅತ್ ಎಂಬುದು ಒಂದರ್ಥ. 2ನೇದು ಇಲ್ಲಿ ನಮಗೆ ಅದು ಉಪಯೋಗಕ್ಕೆ ಬರೋದಿಲ್ಲ, ಬೇರೆ ಕಡೆಗಳಲ್ಲಿ ಬರುತ್ತೆ. ತಾತ್ ಪರಃ ಚ ಅಂತ. ತಕಾರದ ಮುಂದೆ ಯಾವುದಾದ್ರೂ ವರ್ಣ ಹೇಳಲ್ಪಟ್ಟದ್ದಿದ್ರೆ ಅದು ಕೂಡ ಆಗುತ್ತದೆ. ತಪರಃ ಎನ್ನುವುದಕ್ಕೆ 2 ಅರ್ಥ. ಏನಾಗ್ತದೆ ಹೀಗೆ ಅಂತಂದರೆ, ಉಚ್ಚಾರ್ಯಮಾಣ ಸಮಕಾಲಸ್ಯ ಏವ ಸಂಜ್ಞಾ ಅಂತ. ಆ ತಕಾರದ ಜೊತೆಗೆ ಯಾವ ವರ್ಣವನ್ನು ಉಚ್ಚರಿಸಿದ್ದಾರೋ ಅದು ಯಾವ ಕಾಲದಲ್ಲಿದೆಯೋ ಆ ಕಾಲವನ್ನು ಮಾತ್ರ ಗ್ರಹಿಸಬೇಕು ಅಂತ ಅರ್ಥ. ಈಗ ಅತ್ ಅಂತ ಹೇಳಿದ್ದೇವೆ. ಅತ್ ಎಂಬುದು ತಕಾರ ಪರದಲ್ಲಿರುವಂತಹ ವರ್ಣ ಶಬ್ದ. ಆ ಅಕಾರ ಎನ್ನುವುದು ಯಾವ ಕಾಲದಲ್ಲಿದೆ? ಅದು ಹ್ರಸ್ವ ಕಾಲದಲ್ಲಿದೆ. ಏಕಮಾತ್ರೋ ಭವೇತ್ ಹ್ರಸ್ವಃ ದ್ವಿಮಾತ್ರೋ ದೀರ್ಘ ಉಚ್ಯತೆ ತ್ರಿಮಾತ್ರಸ್ತು ಪ್ಲುತೋ ಜ್ಞೇಯಃ ವ್ಯಂಜನಂತ್ವರ್ಧಮಾತ್ರಕಂ ಅಂತ ಹೇಳಿದ್ವಿ. ಆ ಎನ್ನುವುದು ಹ್ರಸ್ವ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ವರ್ಣವಾದ್ದರಿಂದ ಅತ್ ಅಂತಂದರೆ ಹ್ರಸ್ವ ಅಕಾರ ಅಂತ ಸ್ವೀಕರಿಸಬೇಕು. ಆತ್ ಅಂತ ಹೇಳಿದರೆ, ಇದೇ ಅರ್ಥದಲ್ಲಿ ಹೇಳಿದ್ದಿದ್ರೆ ಆಗ ದೀರ್ಘ ಆಕಾರ ಅಂತ ತಿಳ್ಕೋಬೇಕು. ಈ ರೀತಿಯಲ್ಲಿ ಅತ್ ಎಂಬುದಕ್ಕೆ ಪ್ರಸ್ತುತ ಹ್ರಸ್ವ ಅಕಾರ ಅಂತ ಅರ್ಥ.
ಯಾವ ಸೂತ್ರದ ಬಲದಿಂದ? ತಪರಃ ತತ್ಕಾಲಸ್ಯ. ಈ ಸೂತ್ರಕ್ಕೆ ಏನರ್ಥ? ತಕಾರವೇ ಪರದಲ್ಲಿ ಉಳ್ಳ ಯಾವುದೋ ಅದು, ಆಮೇಲೆ ತಕಾರದಿಂದ ಪರದಲ್ಲಿರುವುದು ಯಾವುದೋ ಅದು ಯಾವ ಕಾಲದಲ್ಲಿ ಉಚ್ಚರಿಸಲ್ಪಟ್ಟಿದೆಯೋ ಅದೇ ಕಾಲದಲ್ಲಿ, ಕಾಲ ಅಂದರೆ ಹ್ರಸ್ವ ದೀರ್ಘ ಪ್ಲುತ ಅಂತ ಅರ್ಥ, ಅದಕ್ಕೆ ಸಂಜ್ಞೆಯಾಗುತ್ತದೆ ಅಂತ ಅರ್ಥ. ಆದ್ದರಿಂದ ಅತ್ ಅಂದರೆ ಹ್ರಸ್ವ ಅಕಾರ ಅಂತ ಅರ್ಥ ಸ್ಪಷ್ಟವಾಯಿತು. ಅಲ್ಲಿಗೆ ಅದೇನ್ ಗುಣ, ಗುಣ ಸಂಜ್ಞೆಯನ್ನು ಹೇಳುವ ಸೂತ್ರ. ಅತ್ ಎಂಬುದಕ್ಕೆ ಏನರ್ಥ ಅಂತ ನಮಗೆ ಜಿಜ್ಞಾಸೆ ಬಂದಾಗ ತಪರಃ ತತ್ಕಾಲಸ್ಯ ಎಂಬ ಸೂತ್ರ ತಿಳಿಸ್ಕೊಡುತ್ತೆ. ಅತ್ ಅಂದರೆ ಹ್ರಸ್ವ ಅಕಾರ ಅಂತ ಅರ್ಥ. ಅಲ್ಲಿಗೆ ಹ್ರಸ್ವ ಅಕಾರ, ಏಕಾರ, ಓಕಾರಗಳಿಗೆ ಗುಣ ಎಂಬ ಸಂಜ್ಞೆ ಇದೆ ಅಂತ ಅರ್ಥ ಸ್ಪಷ್ಟವಾಯಿತು. ಹಾಗಾದರೆ ಗುಣಸಂಧಿಯನ್ನು ನಾವು ಹೇಳ್ತೇವೆ ಅಂತ ಮೊದಲೇ ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಯಾವುದು ಗುಣಸಂಧಿ? ಗುಣಸಂಧಿಯ ನಿಯಮ ಏನು ಎನ್ನುವುದನ್ನು ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಸುಲಭವಾಗಿ ಹೇಳುವುದಾದರೆ, ಅಕಾರಕ್ಕೆ ಇಕಾರ ಪರವಾದರೆ ಏಕಾರವು, ಅಕಾರಕ್ಕೆ ಉಕಾರ ಪರವಾದರೆ ಓಕಾರವು, ಅಕಾರಕ್ಕೆ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ನಾವು ಕರಿತೇವೆ ಅಂತ ಕನ್ನಡದ ವ್ಯಾಖ್ಯಾನವನ್ನು, ಲಕ್ಷಣವನ್ನು ನಾವು ಹೇಳ್ತೇವೆ. ಪ್ರಸ್ತುತ ಶಾಸ್ತ್ರೀಯವಾಗಿ ಪಾಣಿನ್ಯುಕ್ತ ಸೂತ್ರದ ಪ್ರಕಾರವಾಗಿ ಹೇಗೆ ಗುಣಸಂಧಿ ಅಂತಂದರೆ, ಗುಣಸಂಧಿಯನ್ನು ಹೇಳುವ ಸೂತ್ರ ಆದ್ಗುಣ ಎಂಬುದು ಗುಣಸಂಧಿಯನ್ನು ಹೇಳುವಂತಹ ಸೂತ್ರ. ಆದ್ಗುಣ ಇದು 6ನೇ ಅಧ್ಯಾಯದ 1ನೇ ಪಾದದ 6ನೇ ಅಧ್ಯಾಯದ 1ನೇ ಪಾದದ 87ನೆಯ ಸೂತ್ರ. ಆದ್ಗುಣ ಗುಣ ಸಂಜ್ಞೆಯನ್ನು ಹೇಳುವ ಸೂತ್ರ 1ನೇ ಅಧ್ಯಾಯದ 1ನೇ ಪಾದದಲ್ಲಿ ಬಂತು. ಗುಣಸಂಧಿಯನ್ನು ಹೇಳುವ ಸೂತ್ರ 6ನೇ ಅಧ್ಯಾಯದ 1ನೇ ಪಾದದಲ್ಲಿ ಬಂತು. ಏನು ಆದ್ಗುಣ ಎನ್ನುವುದಕ್ಕೆ? ಇದರಲ್ಲಿ 2 ಪದಗಳಿದೆ. ಒಂದು ಆತ್ ಅಂತ, ಮತ್ತೊಂದು ಗುಣ ಅಂತ 2 ಪದಗಳು. ಆತ್ ಗುಣ. ವೃತ್ತಿಯನ್ನು ನೋಡೋಣ. ಆದ್ಗುಣ ಎಂಬ ಸೂತ್ರದ ವೃತ್ತಿಯನ್ನು ನೋಡೋಣ. ಅವರ್ಣಾತ್, ಅವರ್ಣಾತ್ ಅಚಿಪರೆ, ಅವರ್ಣಾತ್ ಅಚಿಪರೆ ಪೂರ್ವಪರಯೋಃ, ಪೂರ್ವಪರಯೋಃ ಏಕಃ ಗುಣಃ ಆದೇಶಃ ಸ್ಯಾತ್. ಇದು ವೃತ್ತಿ. ಅವರ್ಣಾತ್ ಅಚಿಪರೆ ಪೂರ್ವಪರಯೋಃ ಏಕಃ ಗುಣಃ ಆದೇಶಃ ಸ್ಯಾತ್ ಅಂತ. ಇವಾಗ ಸೂತ್ರದ ಅರ್ಥವನ್ನು ಅವಲೋಕನ ಮಾಡೋಣ. ಆತ್ ಗುಣ 2 ಪದ ಅಂತ ಹೇಳಿದ್ವಿ. ಆತ್ ಎಂಬ ಶಬ್ದವನ್ನು ಕೇಳಿದ ಕೂಡಲೇ ಈಗ ಸ್ವಲ್ಪ ಮೊದಲು ನಾವು ಕೇಳಿದಂತಹ ಸೂತ್ರ ತಪರಃ ತತ್ಕಾಲಸ್ಯ ಎಂಬ ಸೂತ್ರ ನೆನಪಾಗಿ, ತಕಾರವೇ ಪರದಲ್ಲಿ ಇರೋದರಿಂದ ದೀರ್ಘ ಆಕಾರ ಅಂತ ಅರ್ಥವನ್ನು ನಾವು ಮಾಡಬಹುದು. ಅದು ಅರ್ಥ ಅಲ್ಲ, ಅದು ಒಂದೇ ರೀತಿಯ ರೂಪ ಅಲ್ಲ. ಅಕಾರದ ಪಂಚಮಿ ವಿಭಕ್ತಿ ಏಕವಚನದಲ್ಲಿ ಆತ್ ಅಂತ ರೂಪ ಆಗತ್ತೆ. ಉದಾಹರಣೆಗೆ ರಾಮ ಶಬ್ದ, ಅಕಾರ ಅಂತಹ ಪುಲ್ಲಿಂಗ ರಾಮ ಶಬ್ದ, ಪಂಚಮಿ ವಿಭಕ್ತಿಯಲ್ಲಿ ರಾಮಾತ್ ಅಂತ ರೂಪ ಆಗತ್ತೆ. ಕೃಷ್ಣಾತ್, ಗೋವಿಂದಾತ್ ಅಂತ. ಇಲ್ಲಿ ಆತ್ ಅಂದರೆ ಅಕಾರದ ಪಂಚಮಿ ವಿಭಕ್ತಿ ಅಂತ ಅರ್ಥವನ್ನು ಇಟ್ಕೋಬೇಕು. ಆತ್ ಅಂತ ಅರ್ಥ ಅಂದರೆ ಅವರ್ಣಾತ್ ಅಂತ ಅರ್ಥ. ಅದಕ್ಕೆ ಅವರ್ಣಾತ್. ಅಚಿಪರೆ ಅಂತ ವೃತ್ತಿಯಲ್ಲಿ ನಾವು ಹೇಳಿದ್ವಿ. ಸೂತ್ರದಲ್ಲಿ ಅಚಿ ಎಂಬ ಪದ ಇಲ್ಲ. ಇದು ಎಲ್ಲಿಂದ ನಾವು ತಗೊಂಡ್ವಿ ಅಂದರೆ ಇಕೋ ಎಣಚಿ ಸೂತ್ರ 6ನೇ ಅಧ್ಯಾಯದ
ಒಂದನೇ ಪಾದದ 77ನೇ ಸೂತ್ರ. ಆ ಅಚಿ ಅನ್ನೋದು ಅನುವರ್ತನೆ ಆಗ್ತಾ ಬಂತು. ಯಚೋಯ ವಾಯಾವಹ ಸೂತ್ರದಲ್ಲಿಯೂ ಕೂಡ ಅದು ಅನುವರ್ತಿ ಆಯಿತು. ಈಗ 6ನೇ ಅಧ್ಯಾಯದ 1ನೇ ಪಾದದ 87ನೆಯ ಸೂತ್ರದಲ್ಲಿ ಕೂಡ ಆ ಅಚಿ ಅನ್ನೋದು ಅನುವರ್ತನೆ ಆಗ್ತಾ ಇದೆ. ಅಲ್ಲಿಂದ ಅಚಿ ಅನ್ನೋದನ್ನು ಇಟ್ಕೋಬೇಕು. ಅಲ್ಲಿ ಏನರ್ಥ ಆಯಿತು? ಅಚಿಪರೆ ಸ್ವರಾಕ್ಷರವು ಪರದಲ್ಲಿ ಇರುವಾಗ, ಎಲ್ಲಿ ಪರದಲ್ಲಿರುವಾಗ? ಅವರ್ಣಾತ್ ಅಚಿಪರೆ, ಅಕಾರದ ಮುಂದೆ ಸ್ವರಾಕ್ಷರವಿರುವಾಗ ಪೂರ್ವಪರಯೋ ಏಕಃ ಗುಣ ಆದೇಶ ಸ್ಯಾತ್. ಎಣ್ಸಂಧಿಯಲ್ಲಿ ಆದದ್ದು ಪ್ರಕ್ರಿಯೆ ಬೇರೆ. ಇಲ್ಲಿ ಪೂರ್ವಪರಯೋ ಅಂತ ಹೇಳಿದ್ರೆ ಪೂರ್ವ ಪದದ ಕೊನೆಯ ಅಕ್ಷರಕ್ಕೂ ಉತ್ತರ ಪದದ ಆದಿಯ ಅಕ್ಷರಕ್ಕೂ ಎರಡೂ ಅಕ್ಷರಕ್ಕೂ ಸೇರಿ ಒಂದು ಗುಣಸಂಜ್ಞೆಯುಳ್ಳಂತಹ ಅಕ್ಷರ ಆದೇಶ ಸ್ಯಾತ್ ಅಂತ ಅರ್ಥ. ಆದೇಶವಾಗಿ ಬರುತ್ತದೆ. ಆದೇಶ ಸ್ಯಾತ್. ಇವಾಗ ನಾವು ಉದಾಹರಣೆಯನ್ನು ನೋಡಿದರೆ ಇನ್ನೂ ಸ್ಪಷ್ಟ ಆಗ್ತದೆ. ಉಪ ಧನಚಿಹ್ನಂ ಇಂದ್ರಃ ಅಂತ ಒಂದು ಪದ. ಉಪ ಇಂದ್ರಃ ಅಂತ. ಇವಾಗ ಆದ್ಗುಣ ಸೂತ್ರ ಏನು ಹೇಳಿತ್ತು? ತನ್ನ ನಿಯಮಗಳೆಲ್ಲ ಇಲ್ಲಿ ಹೊಂದುತ್ತದೆ, ಅದರಿಂದ ತಾನು ಬರ್ತೇನೆ ಅಂತ ಹೇಳಿತು. ಎಣ್ಸಂಧಿ ಆಗಬೇಕಾದ್ರೆ ಇಕ್ವರ್ಣ ಇರಬೇಕು, ಅದಿಲ್ಲ ಇಲ್ಲಿ. ಯಾಂತವಾಂತಾದೇಶ ಸಂಧಿ ಆಗೋದಿಲ್ಲ, ಅದರಿಂದ ಗುಣಸಂಧಿಯ ನಿಯಮ ಇಲ್ಲಿ ಹೊಂದಾಣಿಕೆ ಆಗುತ್ತೆ, ಅದರಿಂದ ಗುಣಸಂಧಿ ಬಂತು. ಉಪ ಪ್ಲಸ್ ಇಂದ್ರಃ ಅಂತಿರುವಾಗ ಇದರ ಪದಚ್ಛೇದವನ್ನು ಮಾಡಿಕೊಂಡ್ರೆ ಉಪ್ಪು ಅ ಧನಚಿಹ್ನಂ ಇಂದ್ರಃ ಅಂತಾಯಿತು. ಈ ಗುಣಸಂಧಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಪೂರ್ವಪರಯೋ ಏಕಃ ಗುಣ ಆದೇಶ ಸ್ಯಾತ್ ಅಂತ. ಆವಾಗ ಈ ಅಕಾರದ ಸ್ಥಾನದಲ್ಲಿಯೂ ಮುಂದಿರುವಂತಹ ಇಕಾರದ ಸ್ಥಾನದಲ್ಲಿಯೂ ಇದು ಎರಡು ವರ್ಣಗಳ ಸ್ಥಾನದಲ್ಲಿ ಸ್ಪಷ್ಟ ನೋಡ್ಕೊಳ್ಳಿ. ಉಪ ಇಂದ್ರಃ, ಉಪು ಅ ಇ, ಇದು ಎರಡು ವರ್ಣ. ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಆದಿಯ ಅಕ್ಷರ. ಈ ಎರಡು ವರ್ಣಗಳ ಸ್ಥಾನದಲ್ಲಿ ಗುಣ ಎಂಬುದು ಆದೇಶವಾಗಿ ಬರುತ್ತೆ ಅಂತ ಹೇಳುತ್ತೆ. ಗುಣ ಅಂತಂದ್ರೆ ನಮಗೆ ಗೊತ್ತಿದೆ, ಹ್ರಸ್ವ ಅಕಾರ, ಏಕಾರ, ಓಕಾರ, ಇದು ಮೂರು. ಈ ಮೂರರಲ್ಲಿ ಯಾವ ವರ್ಣ ಆದೇಶವಾಗಿ ಬರಬೇಕು ಎಂಬ ಜಿಜ್ಞಾಸೆ ಬಂದಾಗ ಅಕಾರ ಮತ್ತು ಇಕಾರಗಳಲ್ಲಿ ಅತ್ಯಂತ ಸಮೀಪದ ಏಕಾರ ಎಂಬುದು ಆದೇಶವಾಗಿ ಬರ್ತದೆ. ಆಗ ಉಪ್ಪು ಅ ಮತ್ತು ಈ ಬದಲಿಗೆ ಏಕಾರ ಬಂತು, ಮುಂದೆ ಇಂದ್ರಃ ಉಳಿತು. ಇದನ್ನು ಒಟ್ಟು ಸೇರಿಸಿದಾಗ ಉಪೇಂದ್ರಃ ಎಂಬ ರೂಪ ಸಿದ್ಧವಾಗುತ್ತದೆ. ಉಪೇಂದ್ರಃ ಅಂತಾಯಿತು. ಅಲ್ಲಿಗೆ ಆದ್ಗುಣ ಅಕಾರ ಇರಬೇಕು ಪೂರ್ವಪಕ್ಷದ ಕೊನೆಯಲ್ಲಿ, ಇಲ್ಲುಂಟು ಉಪ ಎಂಬಲ್ಲುಂಟು. ಅದಕ್ಕೆ ಸ್ವರಾಕ್ಷರ ಪರವಾಗಬೇಕು, ಈ ಎಂಬ ಅಕ್ಷರ ಸ್ವರಾಕ್ಷರ ಪರವಾಗಿದೆ. ಪೂರ್ವಪರಯೋ ಏಕಃ ಗುಣ, ಎರಡಕ್ಕೂ ಒಂದೇ ಗುಣ ಆದೇಶವಾಗಿ ಬರಬೇಕು. ಅದರಲ್ಲಿ ಹ್ರಸ್ವ ಅಕಾರ, ಏಕಾರ, ಓಕಾರಗಳಲ್ಲಿ ಈ ಸ್ಥಾನಕ್ಕೆ ಅತ್ಯಂತ ಉಪಯುಕ್ತವಾದಂಥದ್ದು ಏಕಾರ ಎಂಬುದು. ಅಕಾರ ಇಕಾರ ಸೇರಿಯೇ ಏಕಾರ ಆಗುವಂಥದ್ದು. ಅಕುಹ ವಿಸರ್ಜನೀಯಾನಾಂ ಕಂಠಃ ಅಂತ ಅಕಾರ ಕಂಠದಲ್ಲಿ ಹುಟ್ಟುತ್ತೆ. ಇಚುವೇಶಾನಾಂ ತಾಲು, ತಾಲುವಿನಲ್ಲಿ ಇಕಾರ ಎನ್ನುವಂಥದ್ದು ಹುಟ್ಟುತ್ತೆ. ಏದೈತೋ ಕಂಠ ತಾಲು, ಏಕಾರ ಓಕ, ಏಕಾರ ಐಕಾರಗಳು ಕಂಠ ಮತ್ತು ತಾಲುವಿನಲ್ಲಿ ಹುಟ್ಟುತ್ತದೆ. ಆ ಮೂರು ಅಕ್ಷರಗಳನ್ನ ಅಕಾರ, ಏಕಾರ, ಓಕಾರಗಳನ್ನು ಇಟ್ಕೊಂಡಾಗ ಏಕಾರ ಎನ್ನುವುದು ಅತ್ಯಂತ ಸಮೀಪದ ವರ್ಣವಾಗುತ್ತೆ. ಸ್ಥಾನೇ ಅಂತರ ತಮಃ ಎಂಬ ಅರ್ಥದಲ್ಲಿ ಏಕಾರ ಆದೇಶವಾಗಿ ಬಂತು. ಅದು ಬಂದಾಗ ಉಪೇಂದ್ರಃ ಎಂಬ ರೂಪ ಸಿದ್ಧವಾಯಿತು. ಎರಡನೆಯ ಉದಾಹರಣೆಯನ್ನು ನೋಡೋಣ. ಗಂಗಾ, ಗಂಗಾ ಧನಚಿಹ್ನಂ
ಉದಕಂ ಅಂತ ಪದ. ಗಂಗಾ ಉದಕಂ. ಪೂರ್ವಪದ ಗಂಗಾ ಎಂಬುದಲ್ಲಿ ಗಂಗ್ ಆ ಇದೆ, ಅದಕ್ಕೆ ಉಕಾರ ಪರವಾಗಿದೆ. ಉದಕಂ ಉಕಾರ ಪರವಾಗಿದೆ. ಇವಾಗ ಆತ್ಗುಣ ಎಂಬ ಸೂತ್ರದ ಪ್ರಕಾರ ಪೂರ್ವಪದದ ಕೊನೆಯಲ್ಲಿ ಅಕಾರ ಇರಬೇಕು. ಆಕಾರವು ಅಕಾರದ ಪ್ರಭೇದವೇ ಅಕಾರ ಇದೆ. ಅದಕ್ಕೆ ಸ್ವರಾಕ್ಷರ ಪದದಲ್ಲಿರಬೇಕು. ಸ್ವರಾಕ್ಷರ ಪದದಲ್ಲಿದೆ, ಅದರಿಂದ ಗುಣಸಂಧಿ ಬರಲಿಕ್ಕೆ ಇದು ಯೋಗ್ಯವಾದಂತಹ ಸ್ಥಳ. ಪೂರ್ವಪರಯೋ ಏಕಃ ಗುಣ ಆದೇಶ ಸ್ಯಾತ್ ಅಂತ ಹೇಳಿದ್ರಿಂದ ಆಕಾರ ಮತ್ತೆ ಉಕಾರ ಇದೆರಡರ ಸ್ಥಾನದಲ್ಲಿ. ಓದೌತೋ ಕಂಠೋಷ್ಠಂ ಅಂತಿದೆ ನೋಡಿ. ಅಕಾರ ಅಥವಾ ಆಕಾರ ಎನ್ನುವುದು ಕಂಠದಲ್ಲಿ ಹುಟ್ಟುತ್ತೆ. ಉಪೋಪದ್ಮಾನೀಯ ನಾಮೋಷ್ಠವು ಓಷ್ಠದಲ್ಲಿ ಉಕಾರ ಎನ್ನುವುದು ಹುಟ್ಟುತ್ತದೆ. ನಮಗೆ ಗುಣಸಂಜ್ಞೆಯಲ್ಲಿ ಸಿಕ್ಕಿದ 3 ವರ್ಣಗಳಲ್ಲಿ ಹ್ರಸ್ವ ಅಕಾರ ಎನ್ನುವುದು ಕಂಠ ಮಾತ್ರ, ಏಕಾರ ಎನ್ನುವುದು ಕಂಠತಾಲು, ಓಕಾರ ಎನ್ನುವುದು ಕಂಠೋಷ್ಠ. ಇಲ್ಲಿ ಕಂಠೋಷ್ಠ ನಮಗೆ ಬೇಕಾಗಿರೋದು. ಆದ್ದರಿಂದ ಆಕಾರ ಉಕಾರದ ಸ್ಥಾನದಲ್ಲಿ ಅವಾಗ ಗಂಗ್ ಓ ಬಂತು, ದಕಂ ಉಂಟು. ಒಟ್ಟು ಸೇರಿಸಿದಾಗ ಗಂಗೋದಕಂ ಅಂತ ರೂಪ ಸಿದ್ಧ ಆಗತ್ತೆ. ಇದು ಯಾವ ಸಂಧಿ? ಗುಣಸಂಧಿ ಅಂತರ್ಥ. ಆಕಾರಕ್ಕೆ ಉಕಾರ ಪರವಾದಾಗ ಓಕಾರ ಆದೇಶವಾಗಿ ಬಂತು, ಅದರಿಂದ ಗಂಗೋದಕಂ ಅಂತ ಉದಾಹರಣೆ. 2 ಉದಾಹರಣೆಗಳನ್ನು ತೋರಿಸಿದ್ವಿ. ಇನ್ನು ಅಕಾರ ಆದೇಶವಾಗಿ ಬರುವ ಉದಾಹರಣೆಯನ್ನು ಮತ್ತೆ ನಾವು ನಿಮಗೆ ತೋರಿಸಲಿಕ್ಕಿದ್ದೇವೆ. ಅಲ್ಲಿಗೆ ಗುಣಸಂಧಿಯ ಪೂರ್ತಿ ರೂಪವನ್ನು ನಾವು ವಿವರಿಸಲಿಕ್ಕೆ ಇನ್ನೂ ಸ್ವಲ್ಪ 2-3 ಸೂತ್ರಗಳು ಬೇಕಾಗತ್ತೆ. ಈಗ ಪ್ರಸ್ತುತ ಗುಣ ಸಂಜ್ಞೆಯನ್ನು ಹೇಳುವ ಸೂತ್ರ, ತಪರಸ್ತತ್ಕಾಲಸ್ಯ ಎಂಬ ಸೂತ್ರದ ಅರ್ಥವನ್ನು, ಅದೇ ರೀತಿಯಾಗಿ ಆದ್ಗುಣ ಎಂಬುದರಲ್ಲಿ ಏಕಾರ ಓಕಾರಗಳು ಉದಾಹರಣೆಯಾಗಿ ಬರುವಂತಹ ಗುಣಸಂಧಿಯ ಸ್ವರೂಪಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಅಧ್ಯಯನ ಮಾಡಿಕೊಂಡು ಬರೋಣ. ಅಧ್ಯಯನ ಮಾಡ್ಕೊಂಡು ಬಂದಾಗ ನಮಗೆ ಮುಂದಿನ ಈ ಸಂಧಿಯ ಉಪಕ್ರಮಗಳನ್ನು ತಿಳಿದುಕೊಳ್ಳುವುದಕ್ಕೆ, ಮುಂದಿನ ಭಾಗವನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಮಗೆ ಸಹಕಾರಿಯಾಗ್ತದೆ. ನಾವೆಲ್ಲರೂ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ.